ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ರೀ. ಇವತ್ತು ನೋಡಿ ಫ್ರೆಂಡ್ಸು, ಪರಿಸರ ದಿನಾಚರಣೆ. ಇವತ್ತು ಎಲ್ಲರಿಗೂ ಈ ವಿಶ್ವ ಪರಿಸರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಹಾಗಾಗಿ ಪರಿಸರ ದಿನಾಚರಣೆ ಇರೋದ್ರಿಂದ ಇವತ್ತು 2 ಗಿಡಗಳನ್ನು ನೆಡ್ತಾ ಇದ್ದೇವೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಹೇಗಿದೆ ಅಂತ ಹೇಳಿ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿದ್ದಾವೆ. ಹಾಗೆಯೇ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಬಾಗಿಲ ಮುಂದೆನೂ ಒಂದೊಂದು ಗಿಡಗಳನ್ನು ನೆಡಬೇಕು ನಾವು. ಯಾಕಂದರೆ ಅವರು ಆ ಗಿಡಗಳು ಕೂಡ ನಮ್ಮ ಮಕ್ಕಳು ಇದ್ದ ಹಾಗೆ. ಎಷ್ಟು ನಾವು ಗಿಡಗಂಟೆಗಳನ್ನು ಒಂದು ಪರಿಸರವನ್ನು ಬೆಳೆಸ್ತೇವಲ್ಲ, ಅಷ್ಟು ನಮಗೆ ಕೂಡ ಆರೋಗ್ಯಕ್ಕೆ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಪರಿಸರ ದಿನಾಚರಣೆಯನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಎಲ್ಲ ಕಡೆಯೂ. ನಾವು ಕೂಡ ಇವತ್ತು ಗಿಡ ನೆಡುವುದರ ಮುಖಾಂತರ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆ 2 ಗುಲಾಬಿ ಹೂಗಳನ್ನು ಗಿಡಗಳನ್ನು ತಂದಿದ್ದೀವಿ. ಇವತ್ತು ಅವುಗಳನ್ನು ನೆಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿರಿ. ನನ್ನ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದ್ದಾವೆ. ಗುಲಾಬಿ ರೋಸ್ ಗಿಡಗಳನ್ನು ತಂದಿದ್ದೇವೆ. 2 ಗಿಡಗಳನ್ನು ತಗೊಂಬಂದಿದ್ದೇವೆ ರೀ. ಇಲ್ಲಿ ನಮ್ಮ ಮನೆಯವರು ನೋಡಿ ಕೆಲಸ ಮಾಡ್ತಾ ಇದ್ದಾರೆ. ಗಿಡಗಳನ್ನು ನೆಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಮನೆ ಮುಂದೂ ಒಂದೊಂದು ಗಿಡಗಳನ್ನು ನೆಟ್ಟರೆ ಅದರಿಂದ ನಮಗೆ ನೆರಳು ಸಿಗುತ್ತೆ, ಹಾಗೆ ಆಮ್ಲಜನಕ ಸಿಗುತ್ತೆ. ತುಂಬ ಒಂದು ಸಹಾಯ ಆಗುತ್ತೆ. ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ನಮ್ಮ ಮನೆಗೂ ಒಂದು ಲಕ್ಷಣ, ನಮ್ಮ ಒಂದು ನಾಡಿಗೂ ಕೂಡ ಇದರಿಂದ ಮಳೆ ಬೆಳೆ ಬರ್ತದೆ. ಹಾಗಾಗಿ ಅರಣ್ಯವನ್ನು ಉಳಿಸ್ರಿ, ಬೆಳೆಸ್ರಿ ಅಂತ ಹೇಳಿ ಕೇಳ್ಕೊಳ್ತೇನೆ ರೀ. ಎರಡ ಕುಂದಿರ್ತದ ಇಲ್ಲೇ. ಕಲ್ಲ ಐತೆ ನೋಡಿಲ್ಲ ಅಂತ ಅಲ್ಲಿ ಹಿಡಿ. ನಿಮ್ಮ ಶಾಲೆಗೆ ಇವತ್ತು ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾರೆ ಬರುತ್ತಾ? ಗಿಡ ನೆಟ್ಟು ಇವತ್ತು ಇವರು ವಾಗಿ ಸರ್ ಭಾಳ ಕಡೆ ಹೋಗ್ತಾವ. ಯಾಕಂದ್ರೆ ಇದು ಪರಿಸರ ಪ್ರೇಮಿ ಅಲ್ಲ ಅವ್ರಿ. ಹಾಗಾಗಿ ಭಾಳ ಗಿಡ ಇದನ್ನ ಮಾಡ್ತಾರೆ ಕಾರ್ಯಕ್ರಮಕ್ಕೆ. ಈ ಕಡೆ ಬಾ, ಕಾಡದಿ ಬಿಡು ಬಾ. ಇದನ್ನ ಈ ಕಡೆ ಹಾಕ್ತೀನಿ, ಆ ಕಡೆ ಕೆಂಪದ. ಇದು ಎಷ್ಟು ಚಂದ ಹೇಳೈತೆ ನೋಡು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅಳ್ಳಿದೆ ಅಂತ ಹೇಳಿ. ಹಾಗೆ ಒಂದು ಮುತ್ತು ಕೊಡ್ಬೇಕು ಅನಿಸುತ್ತಿದೆ ಗಿಡಕ್ಕೆ, ಅಷ್ಟು ಚಂದ ಇದೆ. ನಮ್ಮ ಪ್ರಜ್ವಲ್ ನೋಡ್ರಿ ನಗ್ತಾನ. ಏನಂತಾರೆ ಪಜ್ಜು ಇದಕ್ಕೆ ಕನ್ನಡದಾಗ? ಗುಲಾಬಿ ಹೂವು. ಈ ಎಲಿಗೇನಂತಾರ? ಎಲಿಗೇನಂತಾರ? ಲೀಪ್. ಇದು ಕೇಸರಿ ಗುಲಾಬಿ. ಯಾವ್ದಿದು? ಕೇಸರಿ ಗುಲಾಬಿ. ನನಗಿದು ಭಾಳ ಇಷ್ಟ. ಕೇಸರಿದ ಇನ್ನೊಂದು ಥರ ಇತ್ತು ಕೇಸರಿದ. ಇದನ್ನ ಹರಿದು ಮಾಡಿ ನೀನು. ಇದನ್ನ ಕವರ್ ಹರಿದು ಇಡ್ಬೇಕನ್ನ. ಹಂಗೆ ಇಟ್ರಿ ಕಟ್ಟಿ. ನೋಡಿ ಫ್ರೆಂಡ್ಸ್, ಗಿಡ ಹಚ್ಚುವಾಗ ಈ ಕವರ್ನ ತೆಗೆದ್ಬಿಟ್ಟು ಹಚ್ಬೇಕು ನಾವು. ನಡಿ ಒಂದೊಂದು ಹರಿದು ಇದನ್ನ ಮಾಡಿ. ಬೇಡ ಬೇಡ ಬೇಡ, ಮತ್ತೆ ಇದು ಹೋಗ್ತಾ ಹೋದ್ರ ಬೇರು. ಹರ್ಷ, ಇದನ್ನೇನು ಮುಟ್ಬೇಡ್ರಿ, ಇಲ್ಲಾಂದ್ರೆ ಗಿಡ ಇದಾಗ್ತದೆ ನೋಡೋದು. ಸಗಣಿ ಹಾಕ್ಬೇಕತ್ತು. ಹರಿಬಾರ್ದು ಈಗ, ಆಮೇಲೆ ಸಗಣಿ ಹಾಕತಿ. ಹರಿದ್ರ ಗಿಡಕ್ಕೆ ನಂಜಾಕತಿ. ನಂಜಂದ್ರನು ಗಿಡ ಬತ್ತಿ ಹೋಗತಿ. ಊರಿಂದ ನಂಜಾಗಿ ಗಿಡ ಎಲ್ಲ ಬತ್ತಿ ಹೋಗತಿ. ಸ್ವಲ್ಪ ಎಲ್ಲ ಚಿಗುತು ಮ್ಯಾಲ ದೊಡ್ಡದಾದ್ರ ಅವಾಗ ಹೂ ಹರಿಬೋದು. ಈಗ ಹರಿದೆ ಅಂದ್ರೆ ಇದಾಕತಿ. ಅದ ಒಂದೇದು ಹೂ ಒಟ್ಟು ಹರಿಬಾರ್ದು.
ಇಲ್ಲ ಬತ್ತಿ ಹೋಗ್ಬಿಡ್ತೈತಿ ಗಿಡ. ಇದು ಗುಲಾಬಿದು ಎರಡನೇದು ಇಲ್ಲಿ ಕೇಸರಿದು ಇಲ್ಲಿ ಹಚ್ಚನಲ್ರಿ. ಯಾವ್ದ ಹೇ ಹೂ ಹರಿಬಾರ್ದ. ಮತ್ತೆ ಇದು ಹರಿದೆಲ್ಲ ಗಿಡ ಹತ್ತತೆ ಹರಿಯಾಕ ಬರಲ್ಲ ಪಜ್ಜು ನಿನಗ. ಆಡ್ತೇನ್ರಿ ಹಂಗೆ ಆ ಟೈಪ್ ಹರಿಬೇಕು. ನೀವು ಒಂದು ಇದು ಕಟ್ ಏನು ಹಿಂಗೆ ಹಿಡ್ಕೊಂಡು ನಿಂತಲ್ಲ ಅಷ್ಟು ನಿಂತ್ಕೊರಿ. ಇಲ್ಲ ಅದೇನ ಬರುತ್ತಾ ಇವತ್ತೇನಿದೆ ಮಕ್ಕಳೇ? ಪರಿಸರ ದಿನಾಚರಣೆ. ಹರ್ಷ, ಇವತ್ತೇನೈತಿ? ಪರಿಸರ ದಿನಾಚರಣೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಬಾಗಿಲ್ದಾಗೂ ಒಂದು ಗಿಡಗಳನ್ನ ನೆಡ್ಬೇಕು ನಾವು, ಹೌದಿಲ್ಲ? ಅವು ನಾಳೆ ಮುಂದೆ ಏನಾಗ್ತದೆ ಗೊತ್ತಾ? ನೆರಳು ಕೊಡ್ತಾವು, ನಮಗೆ ಆಮ್ಲಜನಕವನ್ನ ಕೊಡ್ತಾವು, ಉಸಿರಾಡಕ ಆಮ್ಲಜನಕವನ್ನ ಕೊಡ್ತಾವು. ಹಾಗಾಗಿ ನಾವು ಪರಿಸರ ದಿನಾಚರಣೆ ದಿವಸ ಒಂದೊಂದು ಗಿಡಗಳನ್ನ ನಾವು ನೆಡಲೇಬೇಕು. ಅವತ್ತೇ ಅಂತಲ್ಲ, ನಮಗೆ ಈ ಒಂದು ಜಾಗ ಏನಾರ ಇದೆ ಅಂದ್ರೆ ನಾವು ಹಲವಾರು ಗಿಡಗಳನ್ನ ನೆಟ್ಟು ಒಂದು ಅದರಿಂದ ನಾವು ಉಪಯೋಗವನ್ನು ತಗೋಬೇಕು. ನೀವು ಸಾಲ ಮರದ ತಿಮ್ಮಕ್ಕನ ಹೆಸರು ಕೇಳಿದ್ರೇನ್ರಿ? ಹೇಳಿರಿ? ಸಾಲ ಮರದ ತಿಮ್ಮಕ್ಕ ಸಾವಿರಾರು ಗಿಡಗಳನ್ನು ನೆಟ್ಟು ಇವತ್ತು ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಪರಿಸರ ದಿನಾಚರಣೆ ದಿವಸ ಸಾಲ ಮರದ ತಿಮ್ಮಕ್ಕನನ್ನ ನೆನಪಿಸಿಕೊಳ್ಳುವಂಥ ದಿನ ಆಗಿದೆ. ನಾವು ಕೂಡ ಇವತ್ತು ಪರಿಸರ ದಿನಾಚರಣೆ ಇರೋದ್ರಿಂದ ಗಿಡಗಳನ್ನು ನೆಡ್ತಾ ಇದ್ದೇವೆ. ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ಮಣ್ಣು ಮುಚ್ಚಬೇಕಂತ ನಾ ಮುಚ್ತಂದು ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ನಿಮ್ಮದೊಂದು ಲೈಕ್ ಇರಲಿ, ಹಾಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ನೀವು ಕೂಡ ಪರಿಸರ ಪ್ರೇಮಿಯಾಗ್ರಿ, ಹಲವಾರು ಗಿಡಗಳನ್ನು ನೆಡ್ರಿ, ಒಂದು ಅರಣ್ಯವನ್ನು ಬೆಳೆಸ್ರಿ, ಪರಿಸರವನ್ನು ನೀವೆಲ್ಲರೂ ಸೇರಿ ರಕ್ಷಿಸೋಣ ಅಂತ ಹೇಳುತ್ತಾ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.